ಪುಟ್ಟಿ ತಗೋ. ಈ ಸಮಯದಲ್ಲಿ ಚೆನ್ನಾಗಿ ತಿನ್ಬೇಕು. ಹಾ ಕೇಸರಿ ತರಿಸಿಟ್ಟಿದ್ದೀನಿ, ಆದ್ರೆ ನೀಗ್ ತಗೋಬೇಡ. 5 ತಿಂಗಳಾದ್ಮೇಲೆ ದಿನ ರಾತ್ರಿ ಹಾಲ್ಗೆ ಹಾಕೊಂಡು ಕುಡಿ. ಕೇಸರಿ ಹಾಲು ಕುಡಿದ್ರೆ ಮಗು ತುಂಬಾ ಚುರುಕಾಗತ್ತೆ ಅಂತ ಹೇಳ್ತಾರೆ. ಹೌದಾ ಅಮ್ಮ? ನಾನು ಹೊಟ್ಟೆಲಿದ್ದಾಗ ನೀ ಕೇಸರಿ ಹಾಲು ಕುಡ್ದಿದ್ದೆ ಅನ್ಸುತ್ತೆ, ಅದಕ್ಕೆ ನೋಡು ನಾನು ಇಷ್ಟು ಚುರುಕು. ಅಮ್ಮ, ಈ ಟೈಮಲ್ಲಿ ನೀನು ಯಾವಾಗ್ಲೂ ನನ್ನ ಜೊತೆಲೇ ಇರಬೇಕು ಅನ್ಸುತ್ತೆ. ನೋಡು, ನೀನ್ ಬಂದ್ರೆ ನನ್ಗೇನೇನ್ ಬೇಕು ಅಂತ ನೀನೇ ಅರ್ಥ ಮಾಡ್ಕೊಂಡು ಮಾಡ್ಕೊಡ್ತೀಯ. ಆದ್ರೆ ನೀನ್ ಇಲ್ಲಿಗೆ ಬಂದ್ಬಿಟ್ರೆ ಆ ಮನೇಲಿ ಬೇರೆಯವ್ರ ದರ್ಬಾರ್ ಶುರು ಮಾಡ್ಬಿಡ್ತಾರೆ ಅಂತ ಭಯ ನಂಗೆ. ಏನ್ ಮಾತಾಡ್ತಾ ಇದೀಯ ಸಂಧ್ಯಾ? ಆ ಶಾರ್ವರಿ ಇದಾರಲ್ಲಮ್ಮ, ಸಖತ್ ಶಾರ್ಪು ಅನ್ಸುತ್ತೆ, ಹುಷಾರಾಗಿರು. ನನ್ನನ್ ಕೇಳಿದ್ರೆ ಅವ್ರು ಬೇರೆ ಮನೆ ಮಾಡ್ಕೊಂಡು ಹೋಗಕ್ ಹೇಳೋದ್ ಬೆಟರು. ಸಂಧ್ಯಾ ಏನ್ ಮಾತಾಡ್ತಾ ಇದೀಯಾ? ಮನೆ ಜೋಡ್ಸೋ ಮಾತಾಡ್ಬೇಕು. ನೀನ್ ನೋಡಿದ್ರೆ ಮನೆ ಮುರಿಯೋ ಮಾತಾಡ್ತಾ ಇದೆಯಲ್ಲ, ಹಾಗೆಲ್ಲ ಮಾತಾಡ್ಬಾರ್ದು. ನೀನ್ ಸುಮ್ನಿರು. ಅಮ್ಮ, ನಿನಗೇನು ಗೊತ್ತಾಗಲ್ಲ ಅಮ್ಮ. ದೊಡ್ಡೋರ್ ಮನೆಗೆ ಹೋಗಿದ್ಯಾ, ನಿನಗಿರೋ ಅಧಿಕಾರನ ಹೇಗ್ ಚಲಾಯಿಸ್ಬೇಕು ಅನ್ನೋದು ಗೊತ್ತಿಲ್ಲ. ನಾನಾಗಿದ್ರೆ ಎಲ್ರೂ ತುದಿ ಬೆರಳಲ್ಲಿ ಆಟ ಆಡಿಸ್ತಿದ್ದೆ. ನನ್ನ ಹಣೆ ಬರಕ್ಕೆ ನನ್ನ ಪರಿಸ್ಥಿತಿ ಹೀಗೆ. ಇನ್ ನನ್ನ ಗಂಡನ ಪರಿಸ್ಥಿತಿನೋ ಆ ದೇವ್ರಿಗೆ ಪ್ರೀತಿ. ಪ್ರಸಾದಿಗೆ ಏನಾಯ್ತು ಸಂಧ್ಯಾ? ಅಯ್ಯೋ, ಅವ್ರ ಕೆಲ್ಸ ಸರಿ ಇಲ್ಲಮ್ಮ, ಸಂಬಳನೂ ಸರಿಯಾಗಿಲ್ಲ. ಅದಕ್ಕೆ ಅವಿ ಅಣ್ಣನ ಕಂಪ್ನಿಲೆ ಅವ್ರಿಗೊಂದು ಕೆಲ್ಸ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಂಗೆ. ನೀನ್ ಹೇಗಾದ್ರೂ ಮಾಡಿ ಅಪ್ಪಂಗೆ ಹೇಳಿ ಅವ್ರಿಗೊಂದು ಕೆಲ್ಸ ಕೊಡ್ಸ್ತೀಯಾ ಪ್ಲೀಸ್? ಪುಟ್ಟಿ, ಅದೆಲ್ಲ ಸರಿ ಹೋಗಲ್ಲಮ್ಮ. ನಿಂಗಾಗಲ್ಲ ಅಂದ್ರೆ ಹೇಳು, ನಾನೇ ಅಪ್ಪನ ಹತ್ರ ಮಾತಾಡ್ತೀನಿ. ಸಂಧ್ಯಾ ಬೇಡ, ನನ್ನ ಹೇಳೋ ಮಾತು ಕೇಳು. ನೀ ಸುಮ್ನಿರಮ್ಮ, ಯಾವಾಗ್ಲೂ ನಾ ತಡೆಯೋದೇ ಆಯ್ತು. ಏ ಸಂಧ್ಯಾ, ಸಂಧ್ಯಾ. ಅಮ್ಮ, ಸಂಧ್ಯಂಗೆ ಅವ್ರ ಹೊಸ ಅಣ್ಣಂದ್ರು ಅವ್ರ ಆಫೀಸಲ್ಲಿ ಎಂತ ಕೆಲಸ ಕೊಡ್ತಾರೆ, ಹೇಗ್ ನಡ್ಸ್ಕೋತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಪುಟ್ಟ, ಏನ್ ಹೇಳ್ತಾ ಇದೀಯಾ? ಅಮ್ಮ, ಸಮರ್ಥಲ್ಲಿ ತುಂಬಾ ಕಷ್ಟಪಡ್ತಿದ್ದಾನಮ್ಮ. ಏನಾಯ್ತು ಪುಟ್ಟ? ಅಭಿ ಮತ್ತೆ ಏನಾದ್ರೂ ಜಗಳ ಮಾಡ್ತಾ ಇದ್ದಾನಂತ? ಇಲ್ಲಮ್ಮ, ಅಭಿ ಸಮರ್ಥಿಗೆ ಮ್ಯಾನೇಜರ್ ಕೆಲಸ ಅಲ್ಲಮ್ಮ ಕೊಟ್ಟಿರೋದು, ಅವ್ರಿಗೆ ಊಟ ಬಡಿಸೋದು, ಅವ್ರು ತಿಂದಿರೋ ಇಂಚ್ಲ ತಟ್ಟೆನ ಎತ್ತೋ ಕೆಲಸ ಕೊಟ್ಟಿರೋದಮ್ಮ. ಹೊರಟಾಗಿರೋ ಕೈ ನೋಡಿ ಮನಸ್ಸಿಗೆ ಎಷ್ಟು ನೋವಾಯ್ತು ಗೊತ್ತಮ್ಮ. ನಿಜವಾಗ್ಲೂ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದಮ್ಮ, ಬರಬಾರದು. ನಮ್ಮ ಜರ್ನಿ ಖುಷಿ ಕೊಡುತ್ತಂತೆ. ಹೋಗ್ತಿರೋ ಜಾಗ ಚೆನ್ನಾಗಿದೆ ಅಂತಲ್ಲ, ಹೋಗ್ತಿರೋ ಜೊತೆ ಚೆನ್ನಾಗಿದೆ ಅಂತ. ನೀವೆಲ್ಲಿ ಹೋಗ್ಬೇಕು? ಎಲ್ಲಿಗಾದ್ರೂ ಪರವಾಗಿಲ್ಲ. ನೋಡಿ, ಸರಿಯಾಗಿ ಹೇಳಿ. ನಾನೀಗ ನಿಮ್ಮ ಮಗನ ಆಫೀಸ್ಗೆ ಹೊರಟಿದ್ದೀನಿ. ನನ್ನ ಟೆನ್ಷನ್ ನನಗೆ. ನಾನು ನನ್ನ ಮಗನ ಜೊತೆ ಹೋಗ್ತಾ ಇದ್ದೀನಿ, ನನ್ನ ಖುಷಿ ನನಗೆ. ನೀವೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಬಿಟ್ಟು ಹೋಗ್ತೀನಿ. ಇಲ್ಲೇ ನಿಲ್ಸು. ಇಲ್ಲ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಮನೇಲಿ ಮಾತಾಡೋದಕ್ಕೆ ಸರಿ ಹೋಗಲ್ಲ ಅಂತ ಕರೆದೆ ಅಷ್ಟೆ. ಏನು ವಿಷಯ? ನಿಜ ಹೇಳು, ನಿನಗೆ ಅಭಿ ಹತ್ರ ಕೆಲಸ ಮಾಡೋದಕ್ಕೆ ಹಿಂಸೆ ಆಗ್ತಿಲ್ವಾ? ನನಗೆ ಹಿಂಸೆ ಆದರೂ ಬಿಟ್ಟರು ಯಾರಿಗೆ? ಹಾಗೆಲ್ಲ ಹೇಳಬೇಡ ಸಮರ್. ನೀನು ಹಿಂಸೆ ಪಟ್ಕೊಂಡು ಅದೇ ಕೆಲಸ ಯಾಕೆ ಮಾಡಬೇಕು? ಇನ್ನೇನು ಮಾಡಲಿ? ಎಷ್ಟೋ ದಿನದಿಂದ ಹುಡುಕಿದ್ಗೆ ಒಂದು ಕೆಲಸ ಸಿಕ್ಕಿದೆ. ಸ್ವಾಭಿಮಾನದಿಂದ ಮಾಡೋಕ್ಕೆ ಯಾವ ಕೆಲಸ ಆದ್ರೇನು? ನೀನು ಮಾಡ್ತಿರೋ ಕೆಲಸ ಚಿಕ್ಕದು ಅಂತ ನಾನು ಹೇಳಿಲ್ಲ ಸಮರ್. ಆದರೆ ಅಭಿ ಹತ್ರ ನೀನು ಕೆಲಸ ಮಾಡ್ತಿರೋದು ನಿನಗೂ ಹಿಂಸೆ, ನಮ್ಮೆಲ್ರಿಗೂ ಹಿಂಸೆ ಅಂತ ಹೇಳಿದೆ ಅಷ್ಟೇ. ಬದುಕಿನ ಅನಿವಾರ್ಯತೆ ಇದ್ದಾಗ ಕೆಲವೊಂದು ಸಲ ಹಿಂಸೆನ ಅನುಭವಿಸ್ಬೇಕಾಗತ್ತೆ. ಹೌದು, ಆದರೆ ಬೇರೆ ಆಯ್ಕೆ ಇದೆ ಅನ್ನುವಾಗ
ಯಾಕೆ ಹಿಂಸೆ ಅನುಭವಿಸ್ಬೇಕು? ಏನು ಆಯ್ಕೆ ಇದೆ? ನೋಡು, ನೀನು ಹ್ಞೂ ಅಂದರೆ ನಿನ್ನ ಅರ್ಹತೆಗೆ ತಕ್ಕನಾಗಿರುವ ಕೆಲಸನ ನಾನೇ ಬೇರೆ ಕಡೆ ಕೊಡಿಸ್ತೀನಿ. ನಿಮ್ಮ ಕಾಳಜಿಗೆ ಥ್ಯಾಂಕ್ಸ್. ಆದರೆ ನಮ್ಮಮ್ಮ ಅನ್ಸ್ಕೊಂಡಿರೋರೆ ನನ್ನನ್ನು ಬಿಟ್ಟು ಹೋದ್ಮೇಲೆ ಇನ್ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ. ಯಾರನ್ನೋ ನಂಬ್ಕೊಂಡು ಈಗಿರೋ ಕೆಲಸನೂ ಕಳ್ಕೊಳ್ಳೋಷ್ಟು ರಿಸ್ಕ್ ತಗೊಳ್ಳೋಕೆ ನಾನು ರೆಡಿ ಇಲ್ಲ. ಅದು ಹಾಗಲ್ಲ ಸಂಭಾರ. ನೀವು ಎಲ್ಲ ಇರೋರು, ಇಲ್ದಿರೋರ ಭಯ ನಿಮಗೆ ಅರ್ಥ ಆಗಲ್ಲ. ನಮಗೆ ತಾತ ಮಾಡಿರೋ ಆಸ್ತಿನೂ ಇಲ್ಲ, ಕೂಡಿಟ್ಟಿರೋ ದುಡ್ಡು ಇಲ್ಲ. ನನ್ನ ತೋಳಷ್ಟೇ ನಾನು ನಂಬಬೇಕು. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ, ಆರಾಮಾಗಿ ಊಟ ಮಾಡ್ಕೊಂಡು ಹೋಗಿ. ಅಮ್ಮ, ಇಷ್ಟೆಲ್ಲ ಆದ್ರೂ ನಿಮ್ಮ ಮಗ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ. ಸುಮ್ಮನೆ ಮ್ಯಾನೇಜರ್ ಅಂತ ಹೇಳ್ಕೊಂಡು ನನ್ನ ಹತ್ರ ಪೋಸ್ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವನ ಅರ್ಹತೆಗೆ ಆ ಕೆಲಸ ಅಲ್ಲ ಅನ್ನೋದು ಒಂದೇ ನನ್ನ ನೋವಲ್ಲ ಅಮ್ಮ. ಅಷ್ಟೆಲ್ಲ ಪ್ರೀತಿಸಿ ಅಷ್ಟೆಲ್ಲ ರಿಸ್ಕ್ ತಗೊಂಡು ಮದ್ವೆ ಆಗಿ ಇಂಥ ವಿಷಯ ನನ್ನ ಹತ್ರ ಮುಚ್ಚಿಟ್ಬಿಟ್ನಲ್ಲ. ಸಮಾಧಾನ ಮಾಡ್ಕೊಬಿಟ್ಟ. ಅಮ್ಮ, ನನಗೆ ವಿಷಯ ಗೊತ್ತಾದಾಗ್ಲಿಂದ ಅವ್ನು ಬಂದು ನನ್ನ ಹತ್ರ ಇದ್ರ ಬಗ್ಗೆ ಮಾತಾಡ್ತಾನೇನೋ ಅಂತ ಕಾಯ್ತಾನೆ ಇದ್ದೀನಮ್ಮ. ತುಂಬಾ ನೋವಾಗ್ತಿದ್ರು, ನಾನು ತಡ್ಕೊಂಡೇ ಇದ್ದೆ. ಆದ್ರೆ ನಿಮ್ಮ ಹತ್ರ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲಮ್ಮ. ಹತ್ಬಿಡು ಪುಟ್ಟ, ಸಮಾಧಾನ ಆಗೋ ಅಷ್ಟು ಹತ್ಬಿಡು. ಅಲ್ಲಮ್ಮ, ಇಂಥದ್ದೊಂದು ಮುಖ್ಯವಾದ ವಿಷಯನ ನನ್ನ ಹತ್ರ ಹೇಳ್ಕೊಳಕ್ ಆಗ್ದಲೇ ಇರೋಷ್ಟು ದೂರ ಆಗ್ಬಿಟ್ಟಮ್ಮ ನಾನು. ಪಾಪು ಹೇಗೆ ಅಂತ ನಿಂಗೆ ಗೊತ್ತಲ್ವಾ ಪುಟ್ಟ. ಅವನಿಗೆ ನಿನ್ಗೆ ಹೇಳ್ಬಾರ್ದು ಅನ್ನೋ ಉದ್ದೇಶ ಇರಲ್ಲ. ಆದ್ರೆ ತಾನಲ್ಲಿ ತನ್ನ ಅರ್ಹತೆಗೆ ಅಲ್ದೇ ಇರೋ ಕೆಲಸ ಮಾಡ್ತಾ ಇದ್ದೀನಿ, ತನ್ನನ್ನು ಹೀಗೆ ನಡ್ಸ್ಕೊಳ್ತಾ ಇದ್ದಾರೆ ಅಂತ ಹೆಂಡತಿಗೆ ಗೊತ್ತಾದ್ರೆ ನೋವಾಗತ್ತೆ ಅಂತ ಹೇಳಿರಲ್ಲ. ಗಂಡ ತನ್ನ ಹೆಂಡತಿ ಎದುರಿಗೆ ಯಾವತ್ತೂ ಸಣ್ಣವನಾಗೋದಕ್ಕೆ ಇಷ್ಟಪಡಲ್ಲ ಕಂದ. ಅವನ್ ಬೇರೆ ಯಾರೇ ಕಣ್ಣಲ್ಲಿ ಕೀಣಾಗಿ ಕಂಡ್ರು ಸಹಿಸ್ಕೋತಾನೆ. ಆದ್ರೆ ಹೆಂಡತಿ ಕಣ್ಣಲ್ಲಿ ಅವನು ಯಾವಾಗ್ಲೂ ದೊಡ್ಡವನಾಗೇ ಇರಬೇಕು ಅಂತ ಬಯಸ್ತಾನೆ. ಈ ವಿಷಯ ಗೊತ್ತಾಗಿ ನೀನು ಎಲ್ಲಿ ಅವನನ್ನ ಕಡೆಗಣಿಸ್ಬಿಡ್ತೀಯೋ ಅಂತ ಭಯಪಟ್ಟು ನಿನ್ಗೆ ಹೇಳಿರಲ್ಲ. ಅಂದ್ರೆ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತಾ ಅಮ್ಮ? ಹೌದು ಪುಟ್ಟ. ಏನ್ ಹೇಳ್ತಾ ಇದ್ದೀರಾ? ನಿಮ್ಗೂ ಈ ವಿಷಯ ಗೊತ್ತಿದ್ರು ನನ್ನಿಂದ ಮುಚ್ಚಿಟ್ರ? ಕ್ಷಮಿಸು ಪುಟ್ಟ, ನನಗೆ ನಿನ್ನ ಹತ್ರ ಹೇಳೋಕ್ ಧೈರ್ಯ ಬರಲಿಲ್ಲ. ಈ ವಿಷಯ ನಿನಗೆ ಬೇರೆ ಯಾರಿಂದಲೋ ಗೊತ್ತಾಗಿ ನೀನು ನೋವು ಪಟ್ಕೊಳ್ಳೋ ಬದಲು ಅವನಿಂದನೇ ಗೊತ್ತಾಗ್ಲಿ ಅನ್ಕೊಂಡೆ. ಅಲ್ಲಮ್ಮ, ಅವನಿಗೆ ನೀವ್ ಯಾಕೆ ಕೆಲಸ ಬೇಡ ಅಂತ ಹೇಳಲಿಲ್ಲ? ಹೇಳ್ದೆ ಇರ್ತೀನ ಪುಟ್ಟ. ಅವತ್ತು ಅವನು ಈ ಕೆಲಸ ಒಪ್ಕೊಂಡಿದ್ದ ದಿನಾನು ನಾನು ಅಲ್ಲೇ ಇದ್ದೆ ಪುಟ್ಟ. ನಿಜ ಹೇಳಬೇಕು ಅಂದ್ರೆ ಅವನು ಮೊದಲನೇ ದಿನ ಈ ಕೆಲಸ ಮಾಡುವಾಗ ನನಗೆ ಅಬಿಗೆ ಇಬ್ರಿಗೂ ಅವನೇ ಊಟ ಬಡಿಸ್ದ ಪುಟ್ಟ. ದತ್ತ, ಏನಾಯ್ತು? ಕೋಪ ಮಾಡ್ಕೊಂಡಿದ್ದೀರಾ? ನನ್ನ ಹತ್ರ ಯಾರೂ ಮಾತಾಡಬೇಕಾಗಿಲ್ಲ. ನಿಮ್ಮ ಹತ್ರ ಮಾತಾಡದೆ ಹೇಗಿರಲಿ ನಾನು? ಈಗೆಲ್ಲ ಹೋಗಿದ್ಯಲ್ಲ, ಹಾಗೇ ಇರು. ಓಹೋ, ನಿಮಗೆ ಹೇಳ್ದೆ ಹೊರಗಡೆ ಹೋದೆ ಅಂತ ಕೋಪನಾ? ನೀನು ಹೇಳಿಲ್ಲ ಅಂತ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಹಾಗಾದರೆ ಇಷ್ಟೊತ್ತು ನಿಮ್ಮನ್ನು ಬಿಟ್ಟು ಹೊರಗಡೆ ಹೋಗಿದ್ದಕ್ಕೆ ಸಿಟ್ಟ? ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ಏನು ನನಗೇನು ಒಬ್ಬನೇ ಇರೋಕ್ಕೆ ಬರಲ್ವಾ? ಆಹಾ, ಕೋಪ ಮಾಡಿಕೊಂಡ್ರೆ ಸಖತ್ತಾಗಿ ಕಾಣ್ತೀರ. ನಾನು ಸಖತ್ತಾಗಿ ಕಾಣೋದಕ್ಕೆ ಕೋಪಿಸ್ಕೊಳ್ಳೇಬೇಕು ಅಂತ ಏನಿಲ್ಲ. ಹೇಗಿದ್ರೂ ದತ್ತ ಚೆನ್ನಾಗೇ ಕಾಣ್ತಾನೆ. ಅದು ನಿಜ. ಈಗ ಕೋಪ ಯಾಕೆ ಮಾಡ್ಕೊಂಡ್ರಿ ಹೇಳಿ? ಇನ್ನೇನು ಮತ್ತೆ
ಮನೆಗೆ ಬಂದವನು ನನ್ನ ಜೊತೆ ಸ್ವಲ್ಪ ಕಾಲ ಕಳೆಯೋದು ಬಿಟ್ಬಿಟ್ಟು ಎಲ್ಲ ಹೊರಗಡೆ ಹೋಗಿದ್ಯಲ್ಲ. ಓ, ಗೊತ್ತಾಯ್ತು ಬಿಡು. ನಾನು ಎಲ್ಲಿ ಚೆಸ್ ಕರ್ರೆ ನೀನು ಸೋತ್ ಹೋಗ್ತೀಯೋ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿಯಾ? ಗೊತ್ತಾಗೋಯ್ತಾ? ಓಹ್, ಈ ದತ್ತನ ಮುಖ ನೋಡೆ ಮನಸ್ಸಲ್ಲಿ ಏನಿದೆ ಅಂತ ಹೇಳ್ತಾನೆ. ಆದ್ರೆ ಒಂದು ವಿಷಯಕ್ಕೆ ಮಾತ್ರ ನಿನ್ನ ಮೆಚ್ಚಲೇಬೇಕು ಕಣ. ನನಗೆ ಕೋಪ ಬಂದಿದೆ ಅಂತ ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ಟೆ. ಈಗೇನು ಸರಿ ಹೋಯ್ತಾ? ಸರಿ, ಹಾಗಾದ್ರೆ ಆ ಕೋಪಕ್ಕೆ ಒಂದ್ಸಲ ನೆಗೆದು ಬಿತ್ತು ಅಂತ ಹೇಳ್ಬಿಡಿ ನೋಡೋಣ. ತರಲೆ ಮದುವೆ ಆದ್ಮೇಲೆ ನೀನ್ ಬಹಳ ತರಲೆ ಆಗ್ಬಿಟ್ಟಿದ್ಯ ಕಣ. ಮಾಧವ, ಹೇಗಿದೆ ನಿನ್ ಸಂಸಾರ? ಪರವಾಗಿಲ್ಲ ಅಂತ. ತುಳಸಿಯವ್ರಿಗೆ ನಮ್ಮ ಮನೆಗೆ ಬಂದಾಗಿಂದನೂ ಒಂದಲ್ಲ ಒಂದು ಸಮಸ್ಯೆ. ಬಹುಶಃ ಮನಸ್ಸು ಬೆರೆಯೋಕೆ ಇನ್ನೂ ಸಮಯ ಬೇಕೇನೋ. ಹೌದು ಮಾಧವ, ಈ ಸಮಯ ಅನ್ನೋದು ಒಂದು ಅದ್ಭುತವಾದ ಔಷಧಿ ನೋಡು. ಅದು ಪ್ರೀತಿಸಿದವರು ಇಲ್ಲ ಅಂತ ಅನ್ನೋದಕ್ಕೂ ಮದ್ದು, ದ್ವೇಷದ ಮಧ್ಯೆ ಪ್ರೀತಿ ಬೆಳೆಸೋದಕ್ಕೂ ಮದ್ದು. ಅದು ಹೌದು. ಆದರೆ ಒಂದೊಂದ್ಸಲ ಅನಿಸುತ್ತೆ ಅವರು ಇಲ್ಲೇ ನೆಮ್ಮದಿಯಾಗಿದ್ರೇನೋ ಅಂತ. ಆ ಮನೆಗೆ ಬಂದು ಸಂಕಟ ಅನುಭವಿಸ್ತಿದ್ದಾರೆ ಅನಿಸುತ್ತೆ. ನೀನಿರೋದು ಯಾತಕ್ಕೆ? ಅವಳು ಸಂಕಟ ಪಡ್ತಿದ್ರೆ ನೀನು ನಗಿಸ್ಬೇಕು ಕಣೋ. ನಿಮ್ಮಿಬ್ಬರಿಗೂ ಮದುವೆ ಮಾಡಿಸಿರೋದು ಬರೀ ನಿಮ್ಮ ಮಕ್ಕಳು, ನಿಮ್ಮ ಮನೆ ಅಂತ ಆ ಒಂದು ಸಮಸ್ಯೆನಲ್ಲೇ ಮುಳುಗಿರಲಿ ಅಂತಲ್ಲ. ಆ ಮಕ್ಕಳನ್ನೆಲ್ಲ ಒಂದು ದಡಕ್ಕೆ ತರೋ ಅಂಥ ಸವಾಲು ನಿಮ್ಮ ಮುಂದಿದೆ ನಿಜ. ಆದರೆ ಹಾಗಂತ ನಿಮ್ಮ ನಗುನ ನೀವು ಮರಿಬಾರ್ದು ಕಣ. ಅವಳಿಗೆ ಬೇಜಾರಾದಾಗ ನೀನು ನಗಿಸು, ನಿನಗೆ ನೋವಾದಾಗ ಅವಳ ಜೊತೆ ಹೇಳ್ಕೊಂಡು ಮನಸ್ಸು ಹಗರ ಮಾಡ್ಕೊ. ನೀನು ಹೀಗೆ ಮಾಡಿದ್ರೆ ಅವಳು ನಿನ್ನ ನಗಿಸ್ತಾಳೆ, ನಿನ್ನ ಜೊತೆ ಎಲ್ಲ ಹಂಚ್ಕೋತಾಳೆ. ದಾಂಪತ್ಯ ಅಂದರೆ ಇಷ್ಟೇ ಅಲ್ವೇನೋ? ಹೌದಲ್ವಾ? ನಾನು ಯಾಕೆ ಹೀಗೆ ಯೋಚನೆ ಮಾಡಲಿಲ್ಲ? ಯಾವಾಗಲೂ ಮನೆ ಸಮಸ್ಯೆ ಅಂತಲೇ ಯೋಚಿಸ್ತಾ ಇದ್ದೆ. ತುಳಸಿಯವರು ಅದರಲ್ಲೇ ಮುಳುಗೋಗಿದ್ರು. ಜೀವನ ಅಂದರೆ ಬರೀ ಅಷ್ಟೇ ಅಲ್ವಲ್ಲ, ನಾವು ನಗೋದನ್ನು ಕಲಿಬೇಕು ಅಲ್ವಾ? ಬರೀ ಕಲಿಯೋದಲ್ಲ, ಕಲಿಸ್ಬೇಕು. ತುಳಸಿಗೆ ನಗೋದನ್ನು ಕಲಿಸು, ಅವಳ ನಗುವೆ ನೀನಾಗು. ಆಗ ನೋಡು ಜೀವನ ಹೇಗಿರುತ್ತೆ ಅಂತ. ಸೂಪರ್ ದತ್ತ, ನೀವು ಗೊತ್ತಾಯ್ತಾ? ಇಂಥ ಐಡಿಯಾಗಳು ಇನ್ನೂ ಬೇಕು ಅಂತಂದ್ರೆ ಈ ದತ್ತನ್ನ ಕೇಳು, ಅವನ ಹತ್ರ ಬೇಕಾದಷ್ಟಿದೆ. ಅವಶ್ಯವಾಗಿ. ಹೌದೌದು. ಇದೇ ಖುಷಿನಲ್ಲಿ ಮಧ್ಯಾಹ್ನ ಊಟಕ್ಕೆ ಅವಶ್ಯವಾಗಿ ಕಡಲೆಬೇಳೆ ಪಾಯಸ ಮಾಡಬೇಕು. ಸರಿ, ಮಾಡಿ. ಏಯ್ ತರ್ಲೆ, ನಾ ಮಾಡೋದಲ್ಲ, ನೀನು ಮಾಡಬೇಕು. ಏನ್ ಹೇಳ್ತಾ ಇದ್ದೀರಮ್ಮ? ನೀವು ಅಲ್ಲೇ ಇದ್ರಾ? ಅವತ್ತು ಆಫೀಸಲ್ಲಿ ಜಗಳ ಆದಾಗಲೂ ನಾನು ಅಲ್ಲೇ ಇದ್ದೆ. ಸಮರ್ಥ ಅಭಿನ್ ಹೊಡೆಯೋಕೆ ಹೋದಾಗ ನನಗೆ ವಿಧಿ ಇಲ್ಲದೆ ಅಭಿ ಪರ ನಿಂತ್ಬಿಟ್ಟೆ. ಅಮ್ಮ, ನೀವು? ನನಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲಮ್ಮ. ಸಮರ್ಥ ಅಂತ ಸ್ಥಿತಿಲಿದ್ದಾಗ ನೀವು ಅಭಿಗೆ ಬೇರೆ ದಾರಿನೇ ಇರಲಿಲ್ಲ ಸೋಗಲಾಡಿ. ಅಭಿ ಮೇಲೆ ಕೈ ಮಾಡಿದ್ರೆ ನಿನ್ನ ಗಂಡನ ಭವಿಷ್ಯನೇ ಹಾಳಾಗೋದು. ಆ ಅಭಿ ಸ್ವಭಾವ ನಿನಗೆ ಗೊತ್ತಲ್ವಾ ಸೋಗಲಾಟಿ? ಇಬ್ರು ಮಕ್ಕಳೇ, ಯಾರ ಪರ ನಿಲ್ಲಿ ಅಂತ ಅಂದ್ಬಿಟ್ಟು ಪಾಪ ತುಳಸಿಗೆ ಉಭಯಿಸಂತ. ಆ ಅಭಿ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ತುಳಸಿಗೆ ನೀವೇ ಆಫೀಸಿಗೆ ಊಟ ತರಬೇಕು, ನಗ್ತಾ ನಗ್ತಾ ನನ್ನ ಜೊತೆಯಲ್ಲಿ ಊಟ ಮಾಡಬೇಕು ಅಂತ ಭಾಷೆ ತಗೊಂಡು ಇಷ್ಟೆಲ್ಲ ಮಾಡಿದ್ದಾನೆ. ಏನೋ ಅರಿದೇ ಇರೋ ತುಳಸಿ ಅಭಿ ಬದಲಾಗಿದ್ದಾನೆ.
ತನ್ನ ಕೈನಲ್ಲೇ ಆಫೀಸ್ಗೆ ಊಟ ತರಿಸ್ಕೋತಾ ಇದ್ದಾನೆ ಅಂತ ಖುಷಿಯಾಗಿ ಹೋಗಿದ್ದಾಳೆ. ಅಲ್ಲಿ ನೋಡಿದ್ರೆ ಅವಳ ಹೆತ್ತ ಮಗನಿಗೆ ಅವಳ ಎದುರಿನಲ್ಲೇ ಅವಮಾನ ಮಾಡಿದ್ದಾನೆ. ಈ ತಾಯಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಪಾಪ ಏನಾಗ್ತಿದ್ರು. ಆದರೆ ಇವಳು ಸಹನಾಮಯಿ, ಎಲ್ಲ ಸಹಿಸ್ಕೊಂಡು ಬಂದಿದ್ದಾಳೆ. ಹೆತ್ತ ಮಗ ಬಂದು ಮೇಡಮ್ ಅಂತ ಹೇಳ್ಕೊಂಡು ಬಡಿಸ್ತಾ ಇದ್ರೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸೂಕ್ಷ್ಮ ಗೊತ್ತಾಗೋ ನಿನಗೂ ಅರ್ಥ ಆಗತ್ತೆ, ಆದರೆ ನಿನ್ನ ಗಂಡನಿಗೆ ಅರ್ಥ ಆಗೋಲ್ಲ. ಅವನಿನ್ನೂ ಮೇಡಮ್ ಮೇಡಮ್ ಅಂದ್ಕೊಂಡು ಅಮ್ಮಂಗೆ ನೋವು ಕೊಟ್ಕೊಂಡು ಓಡಾಡ್ತಾ ಇದ್ದಾನೆ. ಇದ್ದಕ್ಕಿದ್ದ ಹಾಗೆ ದೊಡ್ಡ ಮನೆ ಸೇರಿ ತುಳಸಿ ಅನುಭವಿಸ್ತಿರೋ ನೋವು ಅವನಿಗೆ ಎಲ್ಲಿ ಗೊತ್ತಾಗಬೇಕಮ್ಮ? ಅಮ್ಮ, ನಾನು ನಿಮ್ಗೆ ಕ್ಷಮಿಸ್ಬಿಡಿ ಅಮ್ಮ. ನಾನು ಏನೋ ಅನ್ಕೊಂಡು ನಿಮ್ಮನ್ನು ಪ್ರಶ್ನೆ ಮಾಡ್ಬಿಟ್ಟೆ. ಅವನನ್ನ ಹೆತ್ತು ಹೊತ್ತು ಇಷ್ಟು ವರ್ಷ ಸಾಕಿರೋ ನಿಮಗೆ ಅವನನ್ನ ಅಂತ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ನನಗೆ ಅರ್ಥ ಆಗತ್ತಮ್ಮ. ಇಷ್ಟೆಲ್ಲ ನಿಮ್ ಕಣ್ಮುಂದೆ ನಡೆದ್ರು ನೀವ್ ಇದನ್ನೆಲ್ಲ ಹೇಗ್ ಸಹಿಸ್ಕೊಂಡ್ರಿ ಅಮ್ಮ? ನೀವು ನಿಜವಾಗ್ಲೂ ಗ್ರೇಟ್. ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಹೆದರ್ಕೊಂಡ್ರಿ? ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ ಅಭಿ, ಹೀಗೆ ಮನೆ ಬಗ್ಗೆ ಯೋಚನೆ. ನೀನು ಬಂದಿದ್ದು ಗೊತ್ತಾಗಲಿಲ್ಲ, ಸಡನ್ನಾಗಿ ಕರೆದಿ ಅಲ್ವಾ, ಅದಕ್ಕೆ ನಾನು ಹೆದರ್ಕೊಂಡೆ. ಏನಾಯ್ತು ಅಭಿ, ತುಂಬ ಬೇಜಾರಲ್ಲಿದೆಯಾ? ದೀಪಿಕಾ ನೆನಪಾದ್ಲಾ? ನಿಮಗೆ ಮಾತ್ರ ಚಿಕ್ಕಮ್ಮ ನನ್ನ ಮನಸ್ಸು ಅರ್ಥ ಆಗೋದು. ಮಾಧವನ್ ಜೊತೆ ಅವನ ಮಕ್ಕಳು ನರಳಬೇಕು ಅನ್ನೋದೇ ನನ್ನ ಆಸೆ ಆಗಿತ್ತು. ಈಗ ನೀನು ನರಳ್ತಾ ಇದೆಯಾ. ಬೇಜಾರು ಮಾಡ್ಕೋಬೇಡ ಅಭಿ, ಒಂದ್ಸತಿ ಫೋನ್ ಮಾಡಿ ನೋಡು. ಮಾಡಿದೆ ಚಿಕ್ಕಮ್ಮ, ನನ್ನ ಮಾತೆಲ್ಲ ಕೇಳಿಸ್ಕೊಂಡು ಫೋನ್ ಕಟ್ ಮಾಡೋದು. ಟೆನ್ಷನ್ ಮಾಡ್ಕೋಬೇಡ ಕಣ, ನಿನ್ನ ಹೀಗೆ ನೋಡೋಕ್ಕಾಗಲ್ಲ. ಹೋಗಲಿ, ನಾನೇ ಒಂದ್ಸತಿ ಮಾತಾಡ್ಲಾ? ಬೇಡ ಚಿಕ್ಕಮ್ಮ, ದೀಪಿಕಾ ಅಪ್ಪ ಬಗ್ಗೆ ನಿಮಗೆ ಗೊತ್ತಲ್ಲ, ಅವ್ರು ನಿಮಗೂ ಹರ್ಟ್ ಮಾಡೋದು ನನಗಿಷ್ಟ ಇಲ್ಲ. ಇಟ್ಸ್ ಓಕೆ ಕಣ್ಣ, ಮಗನಿಗೋಸ್ಕರ ಇಷ್ಟು ಹರ್ಟ್ ಆದರೂ ಪರವಾಗಿಲ್ಲ. ಬೇಡ ಚಿಕ್ಕಮ್ಮ, ಅವಳಿಗೆ ಬೇಡ ಅಂದರೆ ನನಗೂ ಬೇಡ. ನಾಲ್ಗೆ ಬೇಡ ಅಂತಿದೆ, ಮನಸ್ಸು ಬೇಕು ಅಂತಿದೆ, ಹೌದಲ್ವಾ? ಅಕಸ್ಮಾತ್ ಹೌದಂದ್ರೂ ಏನು ಪ್ರಯೋಜನ? ಅದಕ್ಕೆ ಅವಳೇ ನನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾಳೆ. ಹಾಗೆಲ್ಲ ಹೇಳಬೇಡ ಅಭಿ. ಇನ್ನೇನು ಮಾಡಲಿ? ಅದಕ್ಕೆ ಇಷ್ಟೆಲ್ಲ ಆಗಿದ್ದು ನಿಮ್ಮ ತುಳಸಿಯಿಂದ ಅವ್ರ ಗಂಡನಿಂದ, ಅವರಿಬ್ಬರಿಂದ ನನ್ನ ಜೀವನನೇ ಹಾಳಾಗೋಯ್ತು. ಅತ್ತೆ, ಹೇಗಾದರೂ ಮಾಡಿ ಅಭಿ ದೀಪಿಕನ್ನ ಒಂದು ಮಾಡಬೇಕು ಅಲ್ವಾ? ಅತ್ತೆ ಯಾಕೆ ಸುಮ್ಮನೆ ಹೋಗ್ಬಿಟ್ರು? ಏನೂ ಹೇಳಲೇ ಇಲ್ವಲ್ಲ? ಅಭಿ ದೀಪಿಕಾ ಒಂದಾಗೋದು ಇವ್ರಿಗಿಷ್ಟ ಇದೆ ತಾನೆ? ಅಪ್ಪ, ಹೇಳಿ ಸಂಧ್ಯಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬನ್ನಿ. ನೀವ್ಯಾಕೆ ಬರ್ತಿದ್ದೀರಾ? ಅಪ್ಪ ಮಗಳು ಪರ್ಸ್ನಲ್ ಆಗಿ ಮಾತಾಡಬೇಕು, ನೀವು ಬರಬೇಡಿ. ಪರವಾಗಿಲ್ಲ ಸಂಧ್ಯಾ, ಪ್ರಸಾದ್ ಬಂದ್ರೇನು? ನಿಮಗೆ ಗೊತ್ತಾಗಲ್ಲಪ್ಪ, ಸುಮ್ಮನಿರಿ. ಪ್ರಸಾದ್, ನೀವು ರೂಮಲ್ಲಿರಿ. ಅಲ್ಲಿ ತಾತ ಇದ್ರೆ ಮಾತಾಡಕ್ ಬಿಡಲ್ಲ. ಹೇಳಿ ಸಂಧ್ಯಾ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ಮನಸ್ಸಿಂದ ಉತ್ತರ ಕೊಡಬೇಕು. ಕೇಳು. ಅದು, ನೀವು ನನ್ನ ನಿಜವಾಗ್ಲೂ ಮಗಳು ಅಂತ ಒಪ್ಕೊಂಡಿದ್ದೀರಾ ಅಥವಾ ಸುಮ್ಮನೆ ಬಾಯಿ ಮಾತಿಗೆ ಮಗಳು ಅಂತಿದ್ದೀರಾ? ಯಾಕೆ ಹಾಗೆ ಹೇಳ್ತೀಯ ಸಂಧ್ಯಾ? ನನಗೆ ನೀನು ಸಮರ್ಥ ಇಬ್ಬರು ಮಕ್ಕಳೇ. ಅಂದಮೇಲೆ ನೀವು ನಂಗೆ ಸಹಾಯ ಮಾಡ್ತೀರಾ ಅಲ್ವಾ? ಏನು ಸಹಾಯ ಸಂಧ್ಯಾ?
ನಾನು ಯಾವುದೋ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀನಪ್ಪ. ಯಾರ ಹತ್ರನೋ ಯಾವಾಗಲೂ ಮಾಡ್ಕೊಂಡಿದ್ದು ಸಾಲ, ಅದನ್ನು ನನಗೂ ತೀರ್ಸೋಕ್ಕಾಗ್ತಿಲ್ಲ. ಪ್ರಸಾದ್ ಹತ್ರನೂ ದುಡ್ಡಿಲ್ಲ. ಅದಕ್ಕೆ ಅವತ್ತು ಅಭಿ ತಮ್ಮನ ಹತ್ರ 1 ಲಕ್ಷ ಇಸ್ಕೊಂಡಿದ್ದು. ಆದರೆ ಇನ್ನೂ 3 ಲಕ್ಷ ದುಡ್ಡು ಕೊಡಬೇಕು, ಇಲ್ಲಾಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರಂತೆ. ಹೊಟ್ಟೆಲಿ ಮಗುನ ಇಟ್ಕೊಂಡು ಇದನ್ನೆಲ್ಲ ಹೇಗೆ ಫೇಸ್ ಮಾಡಲಿ? ಅಮ್ಮನ ಹತ್ರ ಹೇಳಿದ್ರೆ ಯಾಕೆ ಹೀಗೆಲ್ಲ ಮಾಡ್ಕೊಂಡೆ ಅಂತ ಬೈತಾಳೆ. ಪ್ಲೀಸ್ ಅಪ್ಪ, ಇದೊಂದು ಸಲ ಹೆಲ್ಪ್ ಮಾಡಿ. ನೀನು ಹೀಗೆಲ್ಲ ಪ್ಲೀಸ್ ಅಂತ ಹೇಳಬಾರ್ದು. ಸಹಾಯ ತಾನೇ ಮಾಡೋಣ. ಈ ವಿಷಯನ ಮೊದಲು ತುಳಸಿಯವ್ರ ಹತ್ರ ಮಾತಾಡೋಣ ಬಾ. ಅಯ್ಯೋ, ಅಮ್ಮಂಗೆ ಕೇಳಿದ್ರೆ ಅವಳು ಬೈತಾಳೆ ಅನ್ನಲ್ಲಪ್ಪ. ಈ ಟೈಮಲ್ಲಿ ಅಮ್ಮ ಬೈದ್ರೆ ನಂಗೆ ತುಂಬ ಹರ್ಟ್ ಆಗುತ್ತೆ. ಆದರೂ ಒಂದ್ಸಲ ಅವ್ರ ಹತ್ರ ಹೇಳಿದರೆ. ಅಪ್ಪ ಪ್ಲೀಸ್, ನೀವು ಮನ್ಸು ಮಾಡಿದ್ರೆ ಅವಳು ಒಪ್ಕೊತಾಳೆ. ನಾನಿನ್ನು ಯಾವತ್ತೂ ಯಾವ ಎಡವಟ್ಟು ಮಾಡ್ಕೊಳ್ಳಲ್ಲ. ಇದೊಂದು ಕಂಟಕ ಕಳ್ಕೊಂಬಿಟ್ರೆ ಸಾಕು, ಇನ್ಯಾರ ಹತ್ರನೂ ಯಾವ ವ್ಯವಹಾರನೂ ಇಟ್ಕೊಳ್ಳಲ್ಲ. ನಾನು ನನ್ನ ಮಗು ಅಂತ ಇದ್ಬಿಡ್ತೀನಿ. ಪ್ಲೀಸ್ ಅಪ್ಪ. ನೀನು ಪ್ಲೀಸ್ ಎಲ್ಲ ಹೇಳಬೇಡ ಅಂತ ಹೇಳಿದ್ನಲ್ಲ ಸಂಧ್ಯಾ. ನಿನ್ಗೇನು ಸಹಾಯ ಬೇಕಿದ್ರು ನನ್ನನ್ನು ಕೇಳು. ಹಾಗಾದರೆ ಇನ್ನೊಂದು ಮಾತು ಹೇಳಲಾ? ಹೇಳು. ನನ್ನ ಗಂಡ ಪ್ರಸಾದ್ ಕೆಲಸ ಸ್ವಲ್ಪನೂ ಚೆನ್ನಾಗಿಲ್ಲ. ಹೇಳ್ಕೊಳಕ್ಕೆ ಹೈಕೋರ್ಟ್ ಅಷ್ಟೇ, ಸಂಬಳ ಅಷ್ಟಕ್ಕಷ್ಟೇ. ಅದಕ್ಕೆ ಅವ್ರಿಗೆ ಒಳ್ಳೆ ಸಂಬಳ ಬರೋ ಥರ ಕೆಲಸ ಬೇಕು. ಅದಕ್ಕೇನಂತೆ ಕೊಡ್ಸೋಣ. ಅವರು ಏನು ಓದಿದ್ದಾರೆ ಅಂತ ಹೇಳು, ನನಗೆಲ್ಲಾದರೂ ಗೊತ್ತಿರೋ ಕಡೆ ಹೇಳ್ತೀನಿ. ಎಲ್ಲೋ ಯಾಕಪ್ಪ, ನಿಮ್ಮ ಕಂಪ್ನಿನೇ ಇದೆಯಲ್ಲ, ಅವಿ ಅಣ್ಣಂದೇ ಅಷ್ಟು ದೊಡ್ಡ ಕಂಪ್ನಿ ಇದೆಯಲ್ಲ. ನೀವು ಮಾತಾಡಿದ್ರೆ ಪ್ರಸಾದ್ಗೆ ಮ್ಯಾನೇಜರ್ ಕೆಲಸ ಪಕ್ಕಾ ಸಿಗುತ್ತಪ್ಪ. ಬಾ ಮೈದ, ಇಬ್ರು ಒಂದೇ ಕಡೆ ಇದ್ದಾಗುತ್ತೆ. ಲಕ್ಷಗಟ್ಟೆ ಸಂಬಳ ಬಂದರೆ ನಮಗೂ ಎಲ್ಲ ಥರ ಅನುಕೂಲ ಆಗುತ್ತೆ. ಹುಟ್ಟೋ ಮಗುಗೂ ಸೆಕ್ಯೂರಿಟಿ ಇರುತ್ತೆ. ಈಗಲೇ ಅವಿ ಅಣ್ಣಂಗೆ ಫೋನ್ ಮಾಡಿ ನನ್ನ ಗಂಡಂಗೆ ಮ್ಯಾನೇಜರ್ ಪೋಸ್ಟೇ ಕೊಡಬೇಕು ಅಂತ ಹೇಳ್ತೀರಾ?